ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ತುಮಕೂರಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಹೆಸರು ರಾಧಿಕಾ ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 30ರ ಒಂದು ಪ್ರಾಯ ನಡೀತಾ ಇದೆ. ಹಾಗೆಯೇ ವಸತಿ ಜಾಗ ತುಮಕೂರು ಸಮೀಪದ ಒಂದು ಹಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ನೋಡೋಕ್ಕೆ ಚೂರು ದಪ್ಪ ಮೈಕಟ್ಟು, ದುಂಡನೆ ಒಂದು ಮುಖ, ಮತ್ತು ಮಾಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಈಕೆ ಸಮಸ್ಯೆ ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಗಂಡ ತೂತಿನ ಕಡೆ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬೇಕೆ ದಪ್ಪ ಗೂಟ ಹಾಕ್ಕೊಂಡು ರಾತ್ರಿ ಎಲ್ಲ ಒಂದು ಮಲಗುವ ಆಸೆ ಕೂಡ ಆಗ್ತಿದೆ, ಬನ್ರಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವರ ಒಂದು ಸೆಕೆಂಡ್ಸ್ ಒಂದು ಕಾರ್ನ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ನ ಒಂದು ಪ್ರೈಸಸ್ ಆಗಿರ್ಬೋದು, ಹಾಗೆಯೇ ಮಾಡಲ್ ಆಗಿರ್ಬೋದು, ಅದೆಲ್ಲ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಬನ್ನಿ. 2021ರ ಒಂದು ಮಾಡಲ್ ಆಗಿರುತ್ತೆ. ಟಾಟಾ ನೆಕ್ಸಾನ್ EV ಅಂತೇಳಿ, ಅದು XZ+ ಅಂತೇಳಿ, ಅದರಲ್ಲಿ LUX ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡಲ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಬನ್ನಿ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಬಿಫೋರ್ ನೋಡಿ, ಒಳ್ಳೆಯ ಆಸ್ತಿ ಮತ್ತು ಗಂಡ ಇದ್ದರೂ ಕೂಡ ಈಕೆ ಒಂದು ಸಮಸ್ಯೆಗಳು ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಗಂಡಿನ ಒಂದು ಹತ್ತಿರ ಒಳ್ಳೆಯ ಒಂದು ಆಸ್ತಿ ಇದೆ ಅಂತ ಆಸೆಪಟ್ಟು ಮದುವೆ ಕೂಡ ಆಗಿದೆ. ನೋಡಿದರೆ ಬರೇ ಕಂಡ ಹೆಂಗಸರ ಜೊತೆಯಲ್ಲಿ ಅವನು ಮಲಗುತ್ತಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಮಾಡುವಂಥ ಒತ್ತಾಯ ಮಾಡಿದರೂ ಕೂಡ ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಮೊದಲನೇ ರಾತ್ರಿ ಮಾತ್ರ ಒಳ್ಳೆ ಚೆನ್ನಾಗಿ ಒಂದು ಮಜಾ ಕೊಟ್ಟಿದ್ದ. ಸೊ ಅವನ ಒಂದು ಊಟದ ರುಚಿ ಸವಿಯಲು ಆಸೆ ಆಗ್ತಿದೆ, ಆದರೆ ಯಜಮಾನ ಅರ್ಥ ಮಾಡ್ಕೊಂಡು ಬರ್ತಾ ಇಲ್ಲ ಅಂತೇಳಿ ಅವರ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಹೀಗೆಲ್ಲ ಮಾಡುವಂಥ ವ್ಯಕ್ತಿ ಆಗಿದ್ದರೆ ಮಾತ್ರ ಇಲ್ಲಿಗೆ ಬಂದೋಗಿ ಅಂತೇಳಿ ಇವರ ಒಂದು ಗಂಡಿನ ಒಂದು ಕ್ವಾಲಿಟೀಸ್ನ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಫಸ್ಟ್ ಕ್ವಾಲಿಟಿ ನೋಡಿ ಹೀಗಿರಬೇಕು. ಗಂಡಿನ ಒಂದು ಊಟ ದಪ್ಪ ಇದ್ದರೂ ಕೂಡ ನಡೆಯುತ್ತೆ, ಆದರೆ ಮಾಡುವಾಗ ಮಾತ್ರ ನನ್ನ ಇಷ್ಟದ ಪ್ರಕಾರ ಮಾಡಬೇಕು. ಹಾಗೆಯೇ ನನಗೆ ಯಾವಾಗ ಬೇಕು ಅಂತ ಅನಿಸುತ್ತೆ ಯಾವಾಗ ಏನೇ ಒಂದು ಇದ್ದರೂ ಕೂಡ ಕೆಲಸ ಬಿಟ್ಟು ಬಂದು ಕೇದು ಹೋಗಬೇಕು ಅಂತ ಹೇಳ್ಕೊಂಡಿದ್ದಾರೆ. ಬರುವಂಥ ಗಂಡಿಗೆ ಮಾತ್ರ ಮಾಡುವ ಒಂದು ಸಾಮರ್ಥ್ಯ ತುಂಬಾ ಚೆನ್ನಾಗಿರಬೇಕು. ಇದು ಇದ್ದರೆ ಮಾತ್ರ ನಾನು ಆ ಒಂದು ಗಂಡನ ಬಿಟ್ಟು ಬರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಊಟ ಮಾತ್ರ ದಪ್ಪ ಮತ್ತು ಉದ್ದ ಗಾತ್ರದ ಒಂದು ಊಟ ಇದ್ದರೆ ಮಾತ್ರ ಇಲ್ಲಿಗೆ ಬನ್ನಿ, ಅದರ್ವೈಸ್ ನೀವು ಕರೆ ಕೂಡ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಖಂಡಿತವಾಗ್ಲೂ ಒಂದು ಕಂಡೀಷನ್ನ ಕೂಡ ಹಾಕಿದ್ದಾರೆ. ಇದಿಷ್ಟು ಗಂಡಿನ ಹತ್ರ ಇರಬೇಕಾದಂಥ ಒಂದು ಕ್ವಾಲಿಟೀಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವರು ಒಂದು ಸೆಲ್ಲಿಂಗ್ ಮಾಡ್ತಿರುವಂಥ ಒಂದು ಕಾರ್ನ ಒಂದು ಪಾಸಿಂಗ್ ಬಂದುಬಿಟ್ಟು ಮುಂಬೈ ಆಗಿರುತ್ತೆ. ಸೊ ಮುಂಬೈನ ಒಂದು ಸೆಲ್ಲರ್ ಕೂಡ ಈ ಒಂದು ಗಾಡಿ ಕೂಡ ಸೇಲ್ ಮಾಡೋಕ್ಕಿದೆ ಅಂತೇಳಿ ಈ ಒಂದು ಗಾಡಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ 2021ನ ಒಂದು ಮಾಡಲ್ ಕೂಡ ಆಗಿರುತ್ತೆ. ಪ್ರೈಸ್ ಬಂದುಬಿಟ್ಟು 12,09,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ನೋಡಲಿಕ್ಕೆ ಹೋದರೆ ಜನವರಿ 2021 ಅಂತೇಳಿ ಹೇಳಿದ್ದಾರೆ. ಕಿಲೋಮೀಟರ್ಸ್ ನೋಡಲಿಕ್ಕೆ ಹೋದರೆ 19,000 ಕಿಲೋಮೀಟರ್ ತನಕ ಇದು ರನ್ನಿಂಗ್ ಕೂಡ ಆಲ್ರೆಡಿ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಿಲ್ ಟೈಪ್ ನೋಡಲಿಕ್ಕೆ ಹೋದರೆ ಎಲೆಕ್ಟ್ರಿಕಲ್ ಕಾರ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಇರುತ್ತೆ. ಗೇರ್ ಜಸ್ಟ್ 1 ಇರುತ್ತೆ, ಮತ್ತು ಸ್ಪೋರ್ಟ್ಸ್ ಮೋಡ್ ಅಡಿಷ್ನಲ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಇದರ ನಂಬರ್ ಆಫ್ ಓನರ್ಸ್ ನೋಡಿದ್ರೆ ಫಸ್ಟ್ ಓನರ್ ಇದೇ ಒಂದು ಕಾರ್ನ ಒಂದು ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇನ್ಸೂರೆನ್ಸ್ ಅಪ್ ಟು 2025 ತನಕ ಇದರ ಒಂದು ಇನ್ಸೂರೆನ್ಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಎಲ್ಲ ಕೂಡ ಇಂಡಿವಿಜುವಲ್ ಕೂಡ ಮಾಡ್ಕೊಡ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ ಟೈಪ್ ನೋಡ್ಲಿಕ್ಕೆ ಹೋದರೆ ಅದ್ರ ಕಲರ್ಸ್ ನೋಡ್ಲಿಕ್ಕೆ ಹೋದರೆ ವೈಟ್ ಕಲರ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಫ್ರಂಟ್ ರಿವ್ಯೂ ಆಗಿರ್ಬೋದು, ಮತ್ತು ಬ್ಯಾಕ್ ರಿವ್ಯೂ ಕೂಡ ಮತ್ತು ಸನ್ ರೂಫ್ ಕೂಡ ಇದೆ ಅಂತೇಳಿ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಮತ್ತು ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಒಬ್ಬ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಕಾರ್ ಈಸ್ ಎಕ್ಸಲೆಂಟ್ ಕಂಡೀಷನ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೆಕೆಂಡ್ ಒನ್ ನೋಡಲಿಕ್ಕೆ ಹೋದರೆ ನಿಮಗೆ 100% ನಾನ್ ಆಕ್ಸಿಡೆಂಟಲ್ ಕಾರ್ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಯಾವುದೇ ರೀತಿಯಾದ ಒಂದು ಸ್ಕ್ರ್ಯಾಚಸ್ ಕೂಡ ಆಗಿಲ್ಲ, ಮತ್ತು ಆಕ್ಸಿಡೆಂಟ್ ಕೂಡ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಜೆನ್ಯೂನ್ ಒಂದು ಕಿಲೋಮೀಟರ್ ರನ್ನಿಂಗ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಆಲ್ ಕಾರ್ಸ್ ಆರ್ ಸರ್ಟಿಫೈಡ್ ಅಂತ ಹೇಳ್ಕೊಂಡಿದ್ದಾರೆ. ಫುಲ್ ಸರ್ವಿಸ್ ರೆಕಾರ್ಡ್ ಅವೈಲಬಲ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾಂಟ್ಯಾಕ್ಟ್ ಮೀ ಟು ಟೇಕ್ ಎ ಟೆಕ್ಸ್ಟ್ ಡ್ರೈವ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಿಮಗೆ ಏನಾದರೂ ಒಂದು ಕನ್ಫ್ಯೂಸ್ ಇದ್ದರೂ ಕೂಡ ನೀವು ಈ ಒಂದು ಕಾರ್ನ ಒಂದು ಟೆಕ್ಸ್ಟ್ ಡ್ರೈವ್ ಮಾಡಿ ಅದರ ನೆಕ್ಸ್ಟ್ ಇದರ ಒಂದು ಪ್ರೈಸ್ನ ಬೆಲೆ ಕೂಡ ನೀವು ಹೇಳಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಫ್ರಂಟಲ್ಲಿ ಕೂಡ ಹೇಗಿದೆ, ಮತ್ತು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಕಂಪ್ಲೀಟ್ ಆದ ಒಂದು ರಿವ್ಯೂನ ಕೂಡ ತೋರಿಸಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.